ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ಡ್ರೀಮ್ ಗರ್ಲ್. ನೀನು ನನ್ನವಳೆ ಕಣೆ ಭಾಗ 39. ಹಾಗೆ ಮಾಡುತ್ತಿದ್ದಾಗ ಅವನ ತುಟಿಗಳು ಅವಳ ತುಟಿಗಳಿಗೆ ತಾಗುತ್ತಾ ಅವನ ಉಷ್ಣವಾದ ಉಸಿರು ಅವಳಲ್ಲಿ ಬೆರೆತು ಇಬ್ಬರ ಉಸಿರು ಒಂದಾಗಿ ಅವಳ ಕಣ್ಣು ರೆಪ್ಪೆಗಳು ಮತ್ತಷ್ಟು ಭಾರವಾದವು. ಅವನ ಬೆಚ್ಚನೆಯ ಉಸಿರಿಗೆ ಗಾಳಿಗೂ ಕಂಪಿಸುವ ಎಳೆಯ ಗುಲಾಬಿ ದಳಗಳಂತೆ ನಡುಗುತ್ತಿದ್ದ ಅವಳ ತುಟಿಗಳನ್ನು ನೋಡುತ್ತಾ 2 ಜೋಡಿ ತುಟಿಗಳನ್ನು ಒಂದಾಗಿಸಿದನು. ಮೆತ್ತಗೆ ಪ್ರಾರಂಭವಾದ ಮುತ್ತನ್ನು ಸಾಹಿ ಅನುಭವಿಸುವಷ್ಟರಲ್ಲಿ ಅದನ್ನು ಗಾಢವಾಗಿಸಿ ಉಸಿರು ಭಾರವಾಗುತ್ತಿದ್ದ ಅವಳಿಗೆ ತನ್ನ ಉಸಿರನ್ನು ನೀಡುತ್ತಾ ತುಟಿಗಳ ಯುದ್ಧವನ್ನು ಮುಂದುವರೆಸಿ ಜೋಡಿ ನಾಲಿಗೆಗಳನ್ನು ಹೆಣೆದು ನಾಲಿಗೆಗಳ ಸಂಗಮವನ್ನಾಗಿ ಮಾಡುತ್ತಿರುವಾಗ ಡ್ಯಾಡಿ ಎಂಬ ಮುದ್ದಾದ ಕರೆಯಿಂದ ಒಮ್ಮೆಲೆ ಪ್ರಜ್ಞೆಗೆ ಬಂದ ಸಾಹಿ ಅವನನ್ನು ದೂರ ತಳ್ಳಿ ಅವನ ತೊಡೆಯಿಂದ ಎದ್ದು ದೂರ ನಿಂತಳು. ತುಟಿಗಳು ದೂರವಾದರೂ ಅದರಿಂದಾದ ಮಕರಂದವನ್ನು ಇನ್ನೂ ಅನುಭವಿಸುತ್ತಿದ್ದ ತಾರಕ್ ಮಗಳ ಕರೆಗೆ ಪ್ರತಿಕ್ರಿಯಿಸಲಿಲ್ಲ. ಡ್ಯಾಡಿ ಎಂದು ಮತ್ತೊಮ್ಮೆ ಕರೆಯುತ್ತಾ ಬಂದು ಮಗಳು ತೊಡೆಯ ಮೇಲೆ ಕುಳಿತಳು. ಮಗಳ ಸ್ಪರ್ಶಕ್ಕೆ ಎಚ್ಚೆತ್ತುಕೊಂಡು, ವಾವ್ ಏಂಜಲ್, ನೀನು ಈಗಲೇ ಎದ್ದಿದ್ದೀಯಾ? ಗುಡ್ ಗರ್ಲ್, ಯಾರೂ ಎಬ್ಬಿಸದೆಯೇ ನೀನಾಗಿಯೇ ಇದ್ದೆ ಎಂದು ಮಗುವನ್ನು ಮುತ್ತಿಟ್ಟು ಗುಡ್ ಮಾರ್ನಿಂಗ್ ಏಂಜಲ್ ಎಂದನು. ಗುಡ್ ಮಾರ್ನಿಂಗ್ ಡ್ಯಾಡಿ, ಗುಡ್ ಮಾರ್ನಿಂಗ್ ಮಮ್ಮಿ ಎಂದು ಸಾಹಿಗೂ ವಿಶ್ ಮಾಡಿದಾಗ ಗುಡ್ ಮಾರ್ನಿಂಗ್ ಎಂದು ತಡಬಡಾಯಿಸುತ್ತಾ ಹೇಳಿ ಅಲ್ಲಿಂದ ವೇಗವಾಗಿ ಹೊರಟು ಹೋದಳು ಸಾಹಿ. ಡ್ಯಾಡಿ ಮಮ್ಮಿಗೆ ಏನಾಗಿದೆ? ರನ್ ಮಾಡ್ತಾ ಇದ್ದಾಳೆ ಎಂಬ ಕ್ಯೂಟಿಯ ಪ್ರಶ್ನೆಗೆ ಸ್ವಲ್ಪ ಮೊದಲು ನಡೆದದ್ದನ್ನು ನೆನಪಿಸಿಕೊಂಡು ನಾಚಿಕೊಂಡು ಎಂದು ನಗುತ್ತಾ, ನಿಮ್ಮ ಮಮ್ಮಿ ರನ್ನಿಂಗ್ ರೇಸ್ ಪ್ರಾಕ್ಟೀಸ್ ಮಾಡುತ್ತಿದ್ದಾಳೆ ಚಿನ್ನ. ನಡೆ, ನಾವಿಬ್ಬರು ಫ್ರೆಶ್ ಆಗೋಣ, ಅಜ್ಜಿ ಹೊರಡುತ್ತಿದ್ದಾರಂತೆ ಎಂದು ಹೇಳಿ ಕ್ಯೂಟಿಯನ್ನು ಬೆಡ್ನಿಂದ ಇಳಿಸಿದನು. ಕ್ಯೂಟಿ ತಕ್ಷಣವೇ ರೂಮ್ನಿಂದ ಹೊರಗೆ ಓಡಿ ಕೌಸಲ್ಯ ಅವರ ಕಾಲುಗಳನ್ನು ಸುತ್ತಿಕೊಂಡು, ಅಜ್ಜಿ ನೀನು ಹೋಗ್ತಾ ಇದ್ದೀಯಾ ಎಂದು ಕೇಳಿದಳು. ಕ್ಯೂಟಿ ಏನು ಕೇಳುತ್ತಿದ್ದಾಳೆಂದು ಅರ್ಥವಾಗದ ಕೌಸಲ್ಯ ಅವಳನ್ನು ಎತ್ತಿಕೊಂಡು, ಏನು ಕ್ಯೂಟಿ, ಎತ್ತಿಕೊಳ್ಳಬೇಕಾ ಅಂತ ಕೇಳ್ತಾ ಇದ್ದೀಯಾ ಎಂದು ಕೇಳುತ್ತಿರುವಾಗ ಹಿಂದಿನಿಂದ ಬಂದ ತಾರಕ್, ನೀನು ಹೋಗ್ತಿದ್ದೀಯಾ ಅಂತ ಕೇಳ್ತಿದ್ದಾಳೆ ಮಮ್ಮಿ ಎಂದು ಹೇಳಿದನು. ಓ ಅದಾ, ಹೌದು ಮುದ್ದು ಗೊಂಬೆ, ಹೋಗಬೇಕಲ್ಲ, ಮನೆಯಲ್ಲಿ ತಾತ ಒಬ್ಬರೇ ಇರುತ್ತಾರೆ ಎಂದರು ಅವರು. ಅಜ್ಜಿ ನೀನು ಹೋಗೋದು ನನಗೆ ಇಷ್ಟ ಇಲ್ಲ ಅಜ್ಜಿ, ನಾನು ನಿನ್ನ ಜೊತೆ ಬರುತ್ತೇನೆ ಎಂದಳು ಮುದ್ದಾಗಿ. ಕೌಸಲ್ಯ ನಗುತ್ತಾ, ನೀನು ನನ್ನ ಜೊತೆ ಬಂದು ಬಿಡ್ತೀಯಾ? ಹಾಗಾದರೆ ನನ್ನ ಹತ್ತಿರ ಇರ್ತೀಯಾ? ಮತ್ತೆ ಮಮ್ಮಿ ಡ್ಯಾಡಿ ಅಂತ ಅಳೋದಿಲ್ಲ ತಾನೇ ಅಂದರು. ಓ ಬರ್ತೇನೆ ಅಜ್ಜಿ, ನಾನೇನೂ ಅಳಲ್ಲ, ನಿನ್ನ ಜೊತೆನೇ ಇರ್ತೇನೆ ಅಂದ್ಲು ಕೌಸಲ್ಯ. ಕ್ಯೂಟಿಯ ಮಾತುಗಳಿಗೆ ಪುಳಕಿತರಾಗಿ, ನನ್ನ ಬಂಗಾರ, ಸರಿ, ನಾನು ನಿನ್ನನ್ನು ನನ್ನೊಂದಿಗೆ ಕರೆದುಕೊಂಡು ಹೋಗುತ್ತೇನೆ. ಸಾಹಿ ಕೇಳಿದೆಯಲ್ಲ, ಕ್ಯೂಟಿ ನನ್ನೊಂದಿಗೆ ಬರ್ತಾಳಂತೆ, ಹಾಗಾದರೆ ಕರೆದುಕೊಂಡು ಹೋಗಲೇ ಅಂದರು. ಅದು ನಿಮ್ಮೊಂದಿಗೆ ಬರೋಕೆ ಯಾಕೆ ಹೇಳಿದಳು ಗೊತ್ತಾ ಆಂಟಿ? ಇಲ್ಲಿ ಇದ್ದರೆ ನಾನು ಪ್ರತಿದಿನ ಶಾಲೆಗೆ ಕಳುಹಿಸುತ್ತೇನೆ ಅಂತ, ಅಲ್ಲಿ ಆದರೆ ಶಾಲೆಗೆ ಚಕ್ಕರ್ ಹೊಡೆಯಬಹುದಲ್ಲ ಅಂತ ಅವಳ ಪ್ಲ್ಯಾನ್ ಅಲ್ವಾ ಕ್ಯೂಟಿ ಎಂದು ಕ್ಯೂಟಿಯನ್ನು ಕಣ್ಣರಳಿಸಿ ನೋಡಿದಳು ಸಾಹಿ. ನೋಡು ಡ್ಯಾಡಿ, ಮಮ್ಮಿ ಹೇಗೆ ಅಂತಿದ್ದಾಳೆ ಎಂದು ಕೌಸಲ್ಯ ಅವರ ಹತ್ತಿರದಿಂದ ತಾರಕ್ ಮೇಲೆ ಜಿಗಿಯುತ್ತಾ ಹೇಳಿದಳು ಕ್ಯೂಟಿ. ತಾರಕ್ ಕ್ಯೂಟಿಯನ್ನು ಹಿಡಿದು, ಜಾಗ್ರತೆ, ನಿನ್ನ ಬಗ್ಗೆ ಅವಳಿಗೆ ಏನೂ ಗೊತ್ತಿಲ್ಲ ಏಂಜಲ್, ನಿನಗೆ ಚಕ್ಕರ್ ಹೊಡೆಯೋ ಅವಶ್ಯಕತೆ ಏನಿದೆ? ಅವಳು ಚಿಕ್ಕವಳಿದ್ದಾಗ ಹಾಗೆ ಮಾಡಿರಬಹುದು, ಅದಕ್ಕೆ ಈಗ ನಿನ್ನನ್ನು ಅನ್ನುತ್ತಿದ್ದಾಳೆ ಎಂದು ಸಾಹಿಯನ್ನು ಓರೆಗಣ್ಣಿನಿಂದ ನೋಡುತ್ತಾ ಹೇಳಿದನು ತಾರಕ್. ತಾರಕ್ ಹಾಗೆ ಹೇಳಿದ ತಕ್ಷಣ ಸಾಹಿ ಅವನನ್ನು ಕೊಲ್ಲುವಂತೆ ನೋಡುತ್ತಾ, ಏಯ್ ಏನೇ ನನ್ನ ಬಗ್ಗೆ ನಿಮ್ಮ ಡ್ಯಾಡಿಗೆ ಚಾಡಿ ಹೇಳ್ತಿದ್ದೀಯಾ? ನಾನು ಹೇಳಿದ್ದು ನಿಜ ತಾನೇ? ನೀನು ಯಾವಾಗಲಾದರೂ ಒಂದು ಸಲ ಆದರೂ ನೀನಾಗಿಯೇ ಮಮ್ಮಿ ಶಾಲೆಗೆ ಹೋಗ್ತೀನಿ ಅಂತ ಹೇಳಿದ್ದೀಯಾ? ಪ್ರತಿದಿನ ನಿನ್ನನ್ನು ನಿದ್ದೆಯಿಂದ ಎಬ್ಬಿಸೋದರಿಂದ ನಿನಗೆ ಹಾಲು ಕುಡಿಸಿ ಬ್ರೇಕ್ಫಾಸ್ಟ್ ಮಾಡಿಸಿ ನಿನ್ನನ್ನು ಶಾಲೆಗೆ ಕಳುಹಿಸೋವರೆಗೂ ನನ್ನ ತಲೆ ಪ್ರಾಣ ಬಾಲ ಬಂದಿರುತ್ತದೆ ಎಂದಳು ಸಾಹಿ. ಸಾಹಿ ಹಾಗೆ ಹೇಳಿದ ತಕ್ಷಣ ತಾರಕ್ ಸಾಹಿ ತನ್ನ ಹಿಂದಕ್ಕೆ ನೋಡಿದ್ದನ್ನು ನೋಡಿ, ಓಯ್
ಏನು ನೋಡ್ತಾ ಇದ್ದೀಯಾ ಅಂದ್ಲು. ಅದೇ ನೀನು ಸ್ವಲ್ಪ ಮೊದಲು ಬಾಲ ಅಂದಿಯಲ್ಲ, ಅದು ಎಲ್ಲಿದೆ ಅಂತ ಹುಡುಕ್ತಿದ್ದೀನಿ ಎಂದನು ತಾರಕ್. ಅದೇನು ಸೀರಿಯಸ್ ಮ್ಯಾಟರ್ನಂತೆ ಮುಖ ಮಾಡಿ. ತಾರಕ್ ಹಾಗೆ ಹೇಳಿದ ತಕ್ಷಣ ಕ್ಯೂಟಿ ಕಿಲಕಿಲ ಎಂದು ನಗುತ್ತಿದ್ದಳು. ಕೌಸಲ್ಯ ಅವರು ಸುಮಿತ್ರಾ ಅವರು ಬರುತ್ತಿದ್ದ ನಗುವನ್ನು ಅಂಗೈ ಅಡ್ಡವಿಟ್ಟು ತಡೆದುಕೊಳ್ಳಲು ಪ್ರಯತ್ನಿಸುತ್ತಿದ್ದರು. ಅವರೆಲ್ಲ ಹಾಗೆ ತನ್ನನ್ನು ನೋಡಿ ನಗುತ್ತಿದ್ದರಿಂದ ಸಾಹಿಗೆ ಹುಚ್ಚು ಕೋಪ ಬಂದು, ಏನೇ ಹಾಗೆ ಹುಚ್ಚಿಯಂತೆ ಅಷ್ಟು ನಗ್ತಾ ಇದ್ದೀಯಾ ಎಂದು ಕ್ಯೂಟಿಯ ಸಾಹಿ ಏನು ಹೇಳಲು ಹೋಗಿದ್ದಳು. ಕ್ಯೂಟಿಯ ಮುಂದೆ ಬಂದು, ನಡೆ ಮೊದಲು ಫ್ರೆಶ್ ಆಗುವೆ, ಎದ್ದಿದ್ದೇ ಲೇಟ್, ಇನ್ನೂ ಫ್ರೆಶ್ ಆಗದೆ ಇದ್ದೀಯಾ, ಅದಲ್ಲದೆ ಈ ಹುಚ್ಚು ನಗೆ ಇನ್ನೊಂದು ಎಂದು ತಾರಕ್ ಕೈಗಳಿಂದ ಕ್ಯೂಟಿಯನ್ನು ಕರೆದುಕೊಳ್ಳುತ್ತಾ ಹಾಗೆಯೇ ತಾರಕ್ನ ಸೊಂಟದ ಬಳಿ ಬಿಸಿ ಹೇಳುವಂತೆ ಗಟ್ಟಿಯಾಗಿ ಚಿವುಟಿ ಕ್ಯೂಟಿಯನ್ನು ಕರೆದುಕೊಂಡು ಹಿಂದಿನ ಕಡೆಗೆ ಹೋದಳು ಸಾಹಿ. ಸಾಹಿಯ ಚಿವುಟುಗೆ ಆ ಎಂದು ಕೂಗು ಹಾಕಿದ ತಾರಕ್, ಅಮ್ಮ ಅತ್ತೆಯವರಿಂದ ಏನಾಯಿತು, ಯಾಕೆ ಹಾಗೆ ಕಿರಿಚಿದೆ ಎಂದು ಪ್ರಶ್ನೆಗಳ ಸುರಿಮಳೆಯನ್ನೇ ಕೇಳಿಸಿಕೊಂಡು ಈ ಎಂದು ಹುಚ್ಚು ನಗೆಯನ್ನು ನಕ್ಕು, ಗಂಡು ಇರುವೆ ಚಿವುಟಿದೆ ಎಂದು ಹೊಂದಾಣಿಕೆ ಇಲ್ಲದ ಉತ್ತರವನ್ನು ಹೇಳಿ ಹೋಗುತ್ತಿದ್ದ ಸಾಹಿಯನ್ನು ನೋಡುತ್ತಾ, ರಾಕ್ಷಸಿ ನಿನ್ನೆಯಿಂದ ಚಿವುಟುತ್ತಲೇ ಇದ್ದಾಳೆ ಎಂದು ಮನಸ್ಸಿನಲ್ಲಿ ಬೈದುಕೊಂಡನು. ಹೋಗುತ್ತಿದ್ದ ಸಾಹಿ ಉರಿದು ಬೀಳುತ್ತಿದ್ದ ತಾರಕನ ಮುಖವನ್ನು ನೋಡಿ ನಗುತ್ತಾ, ಅದು ಹಾಗೆ ಇರುತ್ತೆ ನನ್ನ ತಂಟೆಗೆ ಬಂದರೆ ಎಂದು ಕಣ್ಣುಗಳಿಂದಲೇ ವಾರ್ನಿಂಗ್ ಕೊಟ್ಟು ಹೊರಟು ಹೋದಳು. ಸಾಹಿಯ ಕಣ್ಣಿನ ವಾರ್ನಿಂಗ್ ಅರ್ಥ ಮಾಡಿಕೊಂಡ ತಾರಕ್, ನಿನ್ನ ಕೆಲಸ ಈಗಲ್ಲ, ರಾತ್ರಿ ತೋರಿಸುತ್ತೇನೆ ಈ ತಾರಕ್ ಅಂದರೆ ಏನು ಅಂತ ಎಂದುಕೊಂಡು, ಮಮ್ಮಿ ನಾನು ಕೂಡ ಫ್ರೆಶ್ ಆಗಿ ಬರುತ್ತೇನೆ ಎಂದು ರೂಮಿಗೆ ಹೋದನು. ವಾಶ್ರೂಮ್ಗೆ ಹೋಗಿ ಡ್ರೆಸ್ ತೆಗೆದು ಸಾಹಿ ಮಾಡಿದ ಮಚ್ಚೆಯನ್ನು ನೋಡಿಕೊಂಡು, ಒಮ್ಮೆ ಇವಳು ಸಾಮಾನ್ಯ ಮನುಷ್ಯಳಲ್ಲ, ಖಂಡಿತ ಸೈಕೋನೆ ಎಂದುಕೊಂಡು ಇನ್ನು ಮುಂದೆ ಇವಳಿಗೆ ಸಿಕ್ಕಿ ಬೀಳದಂತೆ ಜಾಗ್ರತೆ ವಹಿಸಬೇಕು ಎಂದುಕೊಂಡು ಫ್ರೆಶ್ ಆಗಿ ಅರ್ಧ ಗಂಟೆಯಲ್ಲಿ ಹೊರಗೆ ಬರುವಷ್ಟರಲ್ಲಿ ಕ್ಯೂಟಿ ಕೂಡ ರೆಡಿಯಾಗಿ ಹೊರಡಲು ಸಿದ್ಧರಾಗಿದ್ದ ಕೌಸಲ್ಯ ಅವರೊಂದಿಗೆ ಹೋಗುತ್ತೇನೆ ಎಂದು ಹಠ ಮಾಡುತ್ತಿದ್ದಳು. ಸರಿ ಆಂಟಿ, ಕ್ಯೂಟಿಯನ್ನು ನಿಮ್ಮೊಂದಿಗೆ ಕರೆದುಕೊಂಡು ಹೋಗಿ ನಾನು ನಿಮ್ಮೊಂದಿಗೆ ಬರುತ್ತೇನೆ, ನಿಮ್ಮನ್ನು ಡ್ರಾಪ್ ಮಾಡಿ ನಾನು ಹೊರಡುತ್ತೇನೆ, ನನಗೂ ಹೊರಗೆ ಕೆಲಸವಿದೆ, ಅದು ಆದ ಮೇಲೆ ವಾಪಸ್ ಬರುವಾಗ ಕ್ಯೂಟಿಯನ್ನು ಕರೆದುಕೊಂಡು ಬರುತ್ತೇನೆ ಎಂದಳು. ಮಮ್ಮಿ ನಾನು ನಿನ್ನನ್ನು ಡ್ರಾಪ್ ಮಾಡುತ್ತೇನೆ, ನನಗೂ ಶಾಪಿಂಗ್ ಮಾಡಬೇಕು, ಹಾಗೆಯೇ ನಿನ್ನನ್ನು ಡ್ರಾಪ್ ಮಾಡಿ ನಾನು ಶಾಪಿಂಗಿಗೆ ಹೋಗುತ್ತೇನೆ, ನಡೆ ಎಂದನು ತಾರಕ್. ಕೌಸಲ್ಯ ಅವರು ಇಬ್ಬರನ್ನು ನೋಡಿ ಏನೋ ಯೋಚನೆ ಬಂದವರಂತೆ, ಸಾಹಿ, ತಾರಕ್ ನೀವಿಬ್ಬರಿಗೂ ಹೊರಗೆ ಕೆಲಸ ಇದೆಯಲ್ಲ, ಹಾಗಾಗಿ ಇಬ್ಬರೂ ಒಂದೇ ಕಾರಿನಲ್ಲಿ ಹೋಗಿ ನನ್ನನ್ನು ಡ್ರಾಪ್ ಮಾಡಿ ಹಾಗೆಯೇ ನಿಮ್ಮ ಕೆಲಸವನ್ನು ಮಾಡಿಕೊಂಡು ವಾಪಸ್ ಬರುವಾಗ ಕ್ಯೂಟಿಯನ್ನು ಕರೆದುಕೊಂಡು ಬನ್ನಿ ಎಂದರು. ಹೌದು ಸಾಹಿ, ನಿಜ, ಇಬ್ಬರೂ ಅದೇ ಕಡೆ ಹೋಗೋದಕ್ಕೆ, ಬೇರೆ ಬೇರೆಯಾಗಿ ಯಾಕೆ, ಇಬ್ಬರು ಒಟ್ಟಿಗೆ ಹೋಗಿ ಒಟ್ಟಿಗೆ ಬನ್ನಿ ಎಂದರು ಸುಮಿತ್ರಾ ಅವರು. ಸುಮಿತ್ರಾ ಅವರ ಮಾತಿಗೆ ಎದುರು ಹೇಳಲಾರದೆ ಸರಿ ಎಂದು ಒಪ್ಪಿಕೊಂಡಳು ಸಾಹಿ. ತಾರಕ್ ಕೂಡ ಸಾಹಿಯೊಂದಿಗೆ ಹೋಗುವುದು ಎಂದಿದ್ದಕ್ಕೆ ಹ್ಯಾಪಿಯಾಗಿ ಓಕೆ ಹೇಳಿದನು. ಕ್ಯೂಟಿ ಅಜ್ಜಿ ಜೊತೆ ಹೋಗೋದಕ್ಕೆ ಓಕೆ ಹೇಳಿದ್ದಕ್ಕೆ ಹ್ಯಾಪಿಯಾಗಿ ತಾರಕ್ ಎತ್ತಿಕೊಂಡಿರುವಾಗಲೇ ನಕ್ಕಳು. ಅರ್ಧ ಗಂಟೆಯ ನಂತರ ತಾರಕ್ ಡ್ರೈವಿಂಗ್ ಮಾಡುತ್ತಿದ್ದರೆ ಪಕ್ಕದಲ್ಲಿ ಸಾಹಿ, ಹಿಂದಿನ ಸೀಟ್ನಲ್ಲಿ ಕೌಸಲ್ಯ, ಕ್ಯೂಟಿ ಕುಳಿತು ತಾರಕ್ ವಿಲ್ಲಾ ಕಡೆಗೆ ಹೊರಟರು. ಅರ್ಧ ಗಂಟೆಯಲ್ಲಿ ಕೌಸಲ್ಯ ಅವರನ್ನು ಕ್ಯೂಟಿಯನ್ನು ವಿಲ್ಲಾ ಹತ್ತಿರ ಡ್ರಾಪ್ ಮಾಡಿ ಮನೆಗೆ ಬನ್ನಿ ಎಂದರೆ, ಈಗಲ್ಲ ಮಮ್ಮಿ, ವಾಪಸ್ ಬರುವಾಗ ಬರುತ್ತೇವೆ ಎಂದು ತಾರಕ್, ಸಾಹಿ ಹೊರಟು ಹೋದರು. ತಾರಕ್ ನೇರವಾಗಿ ಶಾಪಿಂಗ್ ಮಾಲ್ ಕಡೆಗೆ ಕಾರು ತಿರುಗಿಸಿ, ನೀನು ಎಲ್ಲಿಗೆ ಹೋಗಬೇಕು ಎಂದು ಕೇಳಿದನು. ನಿನ್ನೆ ಒಡೆದು ಹಾಕಿದ ಫೋನ್ ರೀಪ್ಲೇಸ್ ಮಾಡಬೇಕಲ್ಲ ಅಂದ್ಲು. ಒಡೆದು ಹಾಕೋದು ಯಾಕೆ, ಅನಾವಶ್ಯಕವಾಗಿ ಹಣ ಕಳೆದುಕೊಂಡು ರೀಪ್ಲೇಸ್ ಮಾಡೋದು ಯಾಕೆ, ಎಷ್ಟು ಆವೇಶ ನಿನಗೆ, ಸ್ವಲ್ಪವಾದರೂ ಯೋಚಿಸುವ ಕೆಲಸ ಇಲ್ವಾ ಎಂದನು ಡ್ರೈವ್ ಮಾಡುತ್ತಾ. ಆವೇಶ ಯೋಚನೆಗಳ ಬಗ್ಗೆ ನೀನೇ ಹೇಳಬೇಕು ಇನ್ನು ಎಂದು ವ್ಯಂಗ್ಯವಾಗಿ ಹೇಳಿ, ಆದರೂ ಇದೆಲ್ಲ ನಿನ್ನಿಂದಲೇ, ನೀನೇನಾದರೂ ಹಾಗೆ ಬಂದವರೊಂದಿಗೆ ಕಿಲಿಕಿಲಿ ಅಂತ ಮಾತನಾಡದೇ ಇದ್ದಿದ್ದರೆ ನಾನು ಹಾಗೆ ಮಾಡ್ತಾನೆ ಇರಲಿಲ್ವಲ್ಲ ಎಂದಳು ಮೂತಿ ತಿರುಗಿಸುತ್ತಾ. ನಾನು ಮಾತನಾಡಿದರೆ ನಿನಗೇನು ನೋವು, ಜೆಲಸ್ ಫೀಲ್ ಆಗ್ತಿದ್ದೀಯಾ, ನನಗಾಗಿ ಬಿದ್ದು ಹೋಗ್ತಿದ್ದೀಯಾ
ಪರವಾಗಿಲ್ಲ ಹೇಳು. ಸಾರಿ ತಾರಕ್, ಇಷ್ಟು ದಿನ ನಾನು ಮಾಡಿದ್ದು ತಪ್ಪೆ ಅಂತ ಒಪ್ಪಿಕೋ ಎಂದನು ಆ್ಯಟಿಟ್ಯೂಡ್ ಆಗಿ. ಏನು, ನಾನು ನಿನಗೆ ಸಾರಿ ಹೇಳಬೇಕಾ? ನಿನಗೆ ಬಿದ್ದು ಹೋಗಿದ್ದೇನಾ? ಇನ್ನೇನು ನನಗೆ ಜಲಸ್ ಅಂತೆ? ಅಷ್ಟೆಲ್ಲ ಸೀನಿಲ್ಲ ತಾರಕ್. ನಾನು ನಿನಗೆ ಮದುವೆಗಿಂತ ಮೊದಲೇ ಹೇಳಿದ ಹಾಗೆ ನೀನು ಬೇರೆ ಯಾವ ಹುಡುಗಿಯೊಂದಿಗೂ ಮಾತನಾಡುವುದಕ್ಕೆ ಬಿಡಲ್ಲ. ಅದಕ್ಕೆ ನಾನು ಹಾಗೆ ಅಂದೆ ಹೊರತು ನೀನು ಅಂದುಕೊಳ್ಳುವಷ್ಟು ಸೀನ್ ಇಲ್ಲ ಅಲ್ಲಿ ಅಂದ್ಲು. ಸೀನ್ ಇದೆಯೋ ಅಥವಾ ಸಿನಿಮಾನೇ ಇದೆಯೋ, ಈಗಲೇ ಟ್ರಯಲ್ ತೋರಿಸಬೇಕಾ ಎಂದು ಕಾರ್ ನಿಲ್ಲಿಸಿದನು ತಾರಕ್. ಏನು ತೋರಿಸ್ತೀಯಾ ಎಂದಳು ಸಾಹಿ ಗಾಬರಿಯಿಂದ, ಬೆಳಿಗ್ಗೆ ರೂಮಿನಲ್ಲಿ ನಡೆದದ್ದನ್ನು ನೆನಪಿಸಿಕೊಂಡು ತಡಬಡಾಯಿಸುತ್ತಾ. ಸಾಯಿಯ ಗಾಬರಿಗೆ ಮನಸ್ಸಿನಲ್ಲಿ ನಗುತ್ತಾ ಸೀಟ್ ಬೆಲ್ಟ್ ತೆಗೆದು ಸಂಪೂರ್ಣವಾಗಿ ಅವಳ ಕಡೆಗೆ ತಿರುಗಿ ಹತ್ತಿರ ಬಂದು, ಅದೇ ನನ್ನನ್ನು ಯಾರೂ ನೋಡುವಷ್ಟು ಸೀನ್ ಇಲ್ಲ ಅಂತ ನೀನು ನನ್ನನ್ನು ನೋಡಿ ಜೆಲಸ್ ಫೀಲ್ ಆಗ್ತಿಲ್ಲ ಅಂತ ಹೇಳ್ತಿದ್ದೀಯಾ? ಅದು ನಿಜವೋ ಸುಳ್ಳೋ ಅಂತ ನಿರೂಪಿಸುತ್ತೇನೆ ಅಂತ ಹೇಳ್ತಿದ್ದೀನಿ ಡಾರ್ಲಿಂಗ್. ಅದಕ್ಕೆ ಯಾಕೆ ಅಷ್ಟು ಗಾಬರಿ ಆಗ್ತಿದ್ದೀಯಾ ಎಂದು ಸಾಯಿಯ ಮುಖದ ಮೇಲೆ ಬಿದ್ದಿದ್ದ ಬೇಬಿ ಏರನ್ನು ತನ್ನ ಇಂಡೆಕ್ಸ್ ಫಿಂಗರ್ನಿಂದ ಪಕ್ಕಕ್ಕೆ ತಳ್ಳುತ್ತಾ ಅಂದ. ಏನೂ ಅವಶ್ಯಕತೆ ಇಲ್ಲ, ನೀನು ಮೊದಲು ದೂರ ಹೋಗು ಎನ್ನುತ್ತಿದ್ದಳು ನಡುಗುವ ಧ್ವನಿಯಲ್ಲಿ. ಯಾಕೆ ಡಾರ್ಲಿಂಗ್ ಎಂದು ಅದೇ ಸಾಯಿಯ ಹಾಗೆ ಮಾತನಾಡುತ್ತಾ, ನನಗೆ ಏನಾದರೂ ತೆಗೆದುಕೊಂಡರೆ ಅದನ್ನು ಹಿಂತಿರುಗಿಸುವುದು ಅಭ್ಯಾಸ ಡಾರ್ಲಿಂಗ್. ಹಾಗಾದರೆ ನೀನು ನನಗೆ ಸ್ವಲ್ಪ ಮೊದಲು ಕೊಟ್ಟಿದ್ದನ್ನು ವಾಪಸ್ ಕೊಡಬೇಕಲ್ಲ ಎಂದು ಕೆನ್ನೆ ಮೇಲೆ ತಡವುತ್ತಿದ್ದ ಕೈಯನ್ನು ಹಾಗೆಯೇ ಇಟ್ಟು ಥಂಬ್ ಫಿಂಗರ್ನಿಂದ ಅವಳ ತುಟಿಗಳ ಮೇಲೆ ತಂದು ಸಾಫ್ಟ್ ಆಗಿ ಉಜ್ಜುತ್ತಾ ಗುಲಾಬಿ ಬಣ್ಣದಲ್ಲಿ ಹೊಳೆಯುತ್ತಾ ಆಹ್ವಾನಿಸುತ್ತಿರುವ ತುಟಿಗಳನ್ನು ನೋಡುತ್ತಾ ಉದ್ದೇಶಿಸಿ ಎಂದನು. ಅವನ ಧ್ವನಿಯಲ್ಲಿದ್ದ ಆಸ್ಕಿನೆಸ್ಗೆ ವಶವಾಗುತ್ತಾ ಲಯ ತಪ್ಪಿ ಹೆಚ್ಚಾಗುತ್ತಿರುವ ಅವಳ ಹೃದಯದ ಬಡಿತ ಅವಳಿಗೆ ಕೇಳುತ್ತಿದ್ದರೆ ಕಷ್ಟದಿಂದ, ಪ್ಲೀಸ್ ದೂರ ಹೋಗು ಎಂದಳು ಸಣ್ಣ ದನಿಯಲ್ಲಿ. ನೋ ಡಾರ್ಲಿಂಗ್, ಚಾನ್ಸ್ ಇಲ್ಲವೇ ಇಲ್ಲ ಎಂದು ಒಂದು ಕೈಯಿಂದ ತುಟಿಗಳನ್ನು ತಡವುತ್ತಾ ಇನ್ನೊಂದು ಕೈಯನ್ನು ಅವಳ ಸೊಂಟದ ಮೇಲೆ ಇರಿಸಿ ಮೃದುವಾದ ಅವಳ ಸೊಂಟದ ಮೇಲೆ ಸರಿಗಮಗಳ ವೀಣೆಯನ್ನು ನುಡಿಸುತ್ತಾ ಸೊಂಟದ ಮಡಿಕೆಗಳಲ್ಲಿ 2 ಬೆರಳುಗಳಿಂದ ಗಟ್ಟಿಯಾಗಿ ಚಿವುಟಿಬಿಟ್ಟನು. ಅವನ ಉಗುರಿನ ಚಿವುಟುಗೆ ನೋವು ಬರಬೇಕಾದ ಸಮಯದಲ್ಲಿ ನೋವಿಗೆ ಬದಲಾಗಿ ಮೈಯಲ್ಲಿ ಕರೆಂಟ್ ಪಾಸ್ ಆದ ಫೀಲ್ ಬಂದು ಬೆನ್ನು ಜಲ್ಲೆನ್ನುತ್ತಿದ್ದರೆ ಒಮ್ಮೆಲೆ ಅವನನ್ನು ಹಿಂದಕ್ಕೆ ತಳ್ಳಿ ಕಣ್ಣು ಮುಚ್ಚಿಕೊಂಡು ಅವಳ ಮೈಯಲ್ಲಿ ಆದ ಬದಲಾವಣೆಯನ್ನು ಕಡಿಮೆ ಮಾಡುವ ಪ್ರಯತ್ನ ಮಾಡುತ್ತಾಳೆ. ಗಟ್ಟಿಯಾಗಿ ಮುಚ್ಚಿದ್ದರಿಂದ ಮುದುಡಿಕೊಂಡಿದ್ದ ಕಣ್ಣು ರೆಪ್ಪೆಗಳು, ಮಡಚಿಕೊಂಡಿದ್ದ ಹಣೆಯ ಮೇಲೆ ಟೆನ್ಷನ್ನಿಂದ ಸೇರಿದ ಚಿಕ್ಕ ಬೆವರ ಹನಿಗಳು, ಉಸಿರನ್ನು ನಿಯಂತ್ರಿಸುತ್ತಿದ್ದರಿಂದ ಏರಿ ಬೀಳುತ್ತಿದ್ದ ಹಕ್ಕಿಯ ಕೊಕ್ಕಿನಂತಹ ಮೂಗು, ಇನ್ನೂ ಗಾಬರಿ ಕಡಿಮೆಯಾಗಿಲ್ಲ ಎಂದು ಹೇಳಲು ಸೂಚನೆಯಾಗಿ ನಡುಗುತ್ತಿದ್ದ ತುಟಿಗಳು, ಗಾಬರಿಯನ್ನು ಒಳಗೆ ಬಚ್ಚಿಡುತ್ತಾ ಗುಟುಕು ಹಾಕುತ್ತಿದ್ದರೆ ಕದಲುತ್ತಿದ್ದ ಬಿಳಿ ಶಂಖದಂತಹ ಕೊತ್ತಿಗೆ, ಎದೆಯಲ್ಲಿ ಹೆಚ್ಚಿದ ಗಾಬರಿಯನ್ನು ಮೇಲೆಯೇ ತೋರಿಸುತ್ತಿದ್ದ ಶಿಖರಗಳಂತಹ ಮೇಲ್ಭಾಗ, ಎಲ್ಲವನ್ನೂ ಒಟ್ಟಾಗಿ ನೋಡಿದರೆ ಅಜಂತಾ ಶಿಲ್ಪಕ್ಕೆ ಪ್ರಾಣ ಬಂದು ತನ್ನ ಕಣ್ಣ ಮುಂದೆ ನಿಂತಿದೆಯೇ ಎನ್ನುವಷ್ಟು ಆಶ್ಚರ್ಯದಿಂದ ಅವಳ ಸೌಂದರ್ಯವನ್ನು ರೆಪ್ಪೆ ಬಡಿಯದೆಯೇ ನೋಡುತ್ತಿದ್ದನು. 5 ನಿಮಿಷಗಳವರೆಗೆ ಕಾರಿನಲ್ಲಿ ಮೌನವೇ ರಾಜ್ಯಭಾರ ನಡೆಸಲು ಅವಳ ಉಸಿರಾಟದ ಶಬ್ದ ದಟ್ಸ್ ರೇಂಜ್ನಲ್ಲಿ ಹೊರಗೆ ಕೇಳಿಸಿತು. 6ನೇ ನಿಮಿಷದಲ್ಲಿ ಸರಿಹೋಗಿ ನೇರವಾಗಿ ತಾರಕ್ನನ್ನು ನೋಡಲಾಗದೆ ನಿಂತಿದ್ದ ಕಾರ್ನಿಂದ ದಿಕ್ಕುಗಳನ್ನು ನೋಡಿದಳು. ಅದು ಶಾಪಿಂಗ್ ಮಾಲ್ ಪಾರ್ಕಿಂಗ್ ಆಗಿದ್ದರಿಂದ ಅವರು ಬಂದಿದ್ದು ಶಾಪಿಂಗ್ಗೋಸ್ಕರ ಎಂದು ಅರ್ಥ ಮಾಡಿಕೊಂಡು ಕಾರಿನಿಂದ ಇಳಿಯಲು ಡೋರ್ ಓಪನ್ ಮಾಡುತ್ತಿದ್ದರೆ ಲಾಕ್ ಆಗಿದ್ದ ಡೋರ್ ಓಪನ್ ಆಗುವುದಿಲ್ಲ ಎಂದು ಮುಖ ಗಂಟಿಕ್ಕಿತು. 2 ನಿಮಿಷಗಳು ತನ್ನ ಪ್ರಯತ್ನಗಳನ್ನು ನೋಡಿದ ತಾರಕ್ 3ನೇ ನಿಮಿಷ ಲಾಕ್ ಓಪನ್ ಮಾಡುತ್ತಾ, ಏನು ಡಾರ್ಲಿಂಗ್, ಡೋರ್ ಹೊಡೆದು ಬಿಡ್ತೀಯಾ ಏನು ಎಂದನು. ಅವನ ಮಾತುಗಳನ್ನು ಕೇಳುತ್ತಲೇ ಪ್ರಯತ್ನಿಸುತ್ತಿದ್ದ ಅವಳಿಗೆ 4ನೇ ನಿಮಿಷಕ್ಕೆ ಡೋರ್ ಓಪನ್ ಆಗುತ್ತಿದ್ದಂತೆ 5ನೇ ನಿಮಿಷ ಸೀರೆಯ ಸೆಟ್ ಮಾಡಿಕೊಂಡು ಕೆಳಗೆ ಇಳಿದಳು.
ಅದರ ನಂತರ ತಾರಕ್ ಕೂಡ ಮಾಸ್ಕ್ ಸೆಟ್ ವೇರ್ ಮಾಡಿ ಕಾರ್ ಲಾಕ್ ಮಾಡಿಕೊಂಡು ಹೊರಗೆ ಬಂದು ವೇಗವಾಗಿ ನಡೆಯುತ್ತಿದ್ದ ಸಾಹಿಯನ್ನು ಅದಕ್ಕಿಂತ ವೇಗವಾಗಿ ಬಂದು ಹಿಡಿದು ವೇಗವಾಗಿ ನಡೆಯುತ್ತಿದ್ದ ಅವಳ ಸೊಂಟದ ಸುತ್ತಲೂ ಕೈ ಹಾಕಿ ಹತ್ತಿರ ಎಳೆದು ಅವಳ ನಡಿಗೆಯ ವೇಗವನ್ನು ಕಡಿಮೆ ಮಾಡಿದನು. ತಾರಕ್, ನಾವಿರುವುದು ನಮ್ಮ ಮನೆಯಲ್ಲಿ ಅಲ್ಲ, ಸ್ವಲ್ಪ ನಾವು ಎಲ್ಲಿದ್ದೇವೆ ಅಂತ ನೋಡಿಕೊಂಡು ಬಿಹೇವ್ ಮಾಡಿದರೆ ಚೆನ್ನಾಗಿರುತ್ತೆ ಅಂದ್ಲು. ಏ ಡಾರ್ಲಿಂಗ್, ಈಗ ನಾನೇನು ಮಾಡಿದೆ? ನನ್ನ ಹೆಂಡತಿಯನ್ನು ನಾನು ಹಿಡಿಯುವುದು ಕೂಡ ತಪ್ಪೇನಾ ಅಂದ. ನಿನಗೇನು, ಮಾಸ್ಕ್ ಹಾಕಿಕೊಂಡಿದ್ದೀಯ, ಯಾರಿಗೂ ನಿನ್ನ ಫೇಸ್ ಕಾಣಲ್ಲ. ಒಂದು ವೇಳೆ ಮಾಸ್ಕ್ ತೆಗೆದರೂ ಹೀರೋ ಆದ್ದರಿಂದ ಇಂತಹವೆಲ್ಲ ನಿನಗೆ ಕಾಮನ್ ಇರಬಹುದು, ಆದರೆ ನನಗೆ ಅಲ್ಲ. ನೋಡಿದವರೆಲ್ಲರೂ ಛೀ ಛೀ, 10 ಜನ ಇರುವ ಜಾಗದಲ್ಲಿ ಇದೇನು ನಿನಗೆ ಇಲ್ಲದಿದ್ದರೂ ನನಗಾದರೂ ಇರಬೇಕಲ್ಲ ಅಂತ ಬೈಕೋತಾರೆ ಎಲ್ಲರೂ ಅಂದ್ಲು. ಛೇ, ನೀನು ಮಿತಿಮೀರಿ ವರ್ತಿಸುತ್ತಿದ್ದೀಯ ಡಾರ್ಲಿಂಗ್. ಏನು, ಜಸ್ಟ್ ಹಿಡಿದಿದ್ದೇನೆ ಅಷ್ಟೇ, ಮುತ್ತು ಕೊಟ್ಟಿಲ್ಲ, ಇನ್ನೂ ಮುಂದೆ ಕೂಡ ಹೋಗಿಲ್ಲ ಅಂದ. ಆ ಹಿಡಿದಿದ್ದು ಏನಾದರೂ ಸಾಮಾನ್ಯವಾಗಿದೆಯಾ? ಬಿಟ್ಟರೆ ಎಲ್ಲಿ ಓಡಿ ಹೋಗ್ತೀನೋ ಅನ್ನೋವಷ್ಟು ಗಟ್ಟಿಯಾಗಿ ಹೆಬ್ಬಾವಿನಂತೆ ಸುತ್ತಿ ಬಿಟ್ಟಿದ್ದೀಯ. ಸ್ವಲ್ಪ ದೂರ ಹೋಗು ತಾರಕ್ ಅಂದ್ಲು. ದೂರನಾ? ನೋ ಡಾರ್ಲಿಂಗ್, ಇನ್ನು ಮುಂದೆ ನಮ್ಮ ನಡುವೆ ದೂರ ಅನ್ನೋ ವರ್ಡ್ ದೂರವೇ ಇರಬೇಕು, ನೆನಪಿಟ್ಕೋ. ಗಾಟ್ ಇಟ್ ಅಂದ. ಕನಿಷ್ಠ ಸ್ವಲ್ಪ ಲೂಸ್ ಆಗಿ ಆದರೂ ಹಿಡಿದುಕೋ ತಾರಕ್, ಮೈಯಲ್ಲಿ ಎಲುಬುಗಳು ಮುರಿದು ಹೋಗುವಂತೆ ಇವೆ ಅಂದ್ಲು. ಹಾಂ, ಅಸಲಿಗೆ ನಿನ್ನ ಮೈಯಲ್ಲಿ ಎಲುಬುಗಳು ಎಲ್ಲಿವೆ? ಬುಜ್ಜಿ ರಾಬಿಟ್ನಂತೆ ಇಷ್ಟು ಮೆತ್ತಗೆ ಇದ್ದೀಯಲ್ಲ ಎಂದ ಸೊಂಟವನ್ನು ಪ್ರೆಸ್ ಮಾಡುತ್ತಲೇ. ತಾರಕ್, ಮೊದಲು ಅಲ್ಲಿಂದ ಕೈ ತೆಗೀತೀಯಾ? ಅಥವಾ ಇಲ್ಲ ಅಂದರೆ ನಾನು ಹೋಗಿ ಕಾರ್ನಲ್ಲಿ ಇರುತ್ತೇನೆ, ನೀನು ಶಾಪಿಂಗ್ ಮಾಡಿಕೊಂಡು ಬಂದು ಬಿಡು ಎಂದಳು. ಓಕೆ ಡಾರ್ಲಿಂಗ್, ಯಾಕೆ ಅಷ್ಟು ಕೋಪ, ಬಿಡ್ತೀನಿ ಎನ್ನುತ್ತಲೇ ಸೊಂಟದ ಸುತ್ತಲೂ ಇದ್ದ ಕೈಯನ್ನು ತಕ್ಷಣವೇ ಮೇಲೆ ತಂದು ಭುಜದ ಸುತ್ತಲೂ ಇರಿಸಿದನು. ಸಾಹಿ ಆ ಕೈಯನ್ನು ತಾರಕ್ನನ್ನು ತುಂಬ ಕೋಪದಿಂದ ನೋಡುತ್ತಾ, ಏನಿದು ಎಂದು ಭುಜದ ಮೇಲಿದ್ದ ಕೈಯನ್ನು ಕಣ್ಣುಗಳಿಂದಲೇ ತೋರಿಸುತ್ತಾ ಕಣ್ಣು ರೆಪ್ಪೆಗಳನ್ನು ಹಾರಿಸಿದಳು. ಅದನ್ನು ನೋಡಿ ನಗುತ್ತಾ, ಇದಕ್ಕಿಂತ ದೂರ ಇರೋದು ಅಂದರೆ ನನ್ನಿಂದ ಆಗಲ್ಲ ಡಾರ್ಲಿಂಗ್, ಇನ್ನೂ ಆ ನೋಟಗಳನ್ನು ನಿಲ್ಲಿಸಿ ಒಳಗೆ ನಡೆ ಎಂದು ಎಳೆದುಕೊಂಡು ಹೋದನು. 1 ಗಂಟೆಗಳ ಕಾಲ ಮಾಲ್ನಾದ್ಯಂತ ತಿರುಗಿಸಿ ಅವನಿಗೆ ಬೇಕಾಗಿದ್ದ ಸೋಪ್ಸ್, ಡಿಯೋಡರೆಂಟ್ಸ್, ಶವರ್ ಜೆಲ್, ಪ್ರೋಟೀನ್ ಶೇಕ್ಸ್ ಎಂದು ಎಲ್ಲವನ್ನೂ ತೆಗೆದುಕೊಂಡು ಪಕ್ಕದಲ್ಲಿದ್ದ ಕ್ಲಾತ್ಸ್ ಸೆಕ್ಷನ್ಗೆ ಹೋದರು. ಅಲ್ಲಿ ತನಗೆ ಬೇಕಾದ ಡ್ರೆಸ್ಸಸ್, ನೈಟ್ ವೇರ್ಸ್ ಎಂದು ಅಲ್ಲೇ 1 ಗಂಟೆ ಕಳೆದರು. ನಂತರ ಆ ಪಕ್ಕದಲ್ಲಿದ್ದ ಕಿಡ್ಸ್ ಸೆಕ್ಷನ್ಗೆ ಹೋಗಿ ಅಲ್ಲಿ ಕ್ಯೂಟಿಗಾಗಿ ರೆಗ್ಯುಲರ್ ವೇರ್, ಪಾರ್ಟಿ ವೇರ್, ಕ್ಯಾಸುವಲ್ ವೇರ್, ನೈಟ್ ವೇರ್ ಎಂದು ಇನ್ನೊಂದೆರಡು ಗಂಟೆಗಳನ್ನು ಕರಗಿಸಿ ಅಲ್ಲಿಂದ ಮೇಲಿನ ಫ್ಲೋರ್ನಲ್ಲಿರುವ ಲೇಡೀಸ್ ವೇರ್ಗೆ ತಲುಪಿದರು. ಸಾಹಿ ಇಲ್ಲಿಗೆ ಬಂದಾಗಿನಿಂದ ಸೀರೆಗಳನ್ನೇ ವೇರ್ ಮಾಡುತ್ತಿರುವುದನ್ನು ಗಮನಿಸಿದ ತಾರಕ್ ಸೀರೆಗಳ ಸೆಕ್ಷನ್ಗೆ ಎಳೆದುಕೊಂಡು ಹೋಗಿ ಅಲ್ಲಿರುವ ಸೇಲ್ಸ್ ಗರ್ಲ್ನೊಂದಿಗೆ, ನನ್ನ ವೈಫ್ಗೆ ಅದ್ಧೂರಿಯಾದ ಪಾರ್ಟಿ ವೇರ್ ಸೀರೆಗಳನ್ನು ತೋರಿಸಿ ಎನ್ನುತ್ತಾ ಸೇಲ್ಸ್ ಗರ್ಲ್ ಸೀರೆಗಳನ್ನು ತೋರಿಸುತ್ತಿದ್ದರೂ ಎಷ್ಟೊತ್ತಾದರೂ ಸಾಹಿ ಒಂದು ಸೀರೆಯನ್ನು ಸೆಲೆಕ್ಟ್ ಮಾಡಲಿಲ್ಲ. ತಾರಕ್ ಎಷ್ಟು ಸೀರೆಗಳನ್ನು ತೋರಿಸಿದರೂ ಕಲರ್ ಚೆನ್ನಾಗಿಲ್ಲ ಎಂದು, ಡಿಸೈನ್ ಚೆನ್ನಾಗಿಲ್ಲ ಎಂದು ವಕ್ರತೆಗಳನ್ನು ಹೇಳುತ್ತಾ ಎಲ್ಲವನ್ನು ಪಕ್ಕಕ್ಕೆ ಇಡುತ್ತಿದ್ದಳು. ಇನ್ನು ತಾರಕ್ ನೀರಸವಾಗಿ ಮುಖವನ್ನು ಜೋತು ಹಾಕಿ, ಡಾರ್ಲಿಂಗ್, ಇದೇನು ಇಷ್ಟು ಹೊತ್ತು, ಕನಿಷ್ಠ ಒಂದು ಸೀರೆಯಾದರೂ ಸೆಲೆಕ್ಟ್ ಮಾಡಬಾರದೆ ಅಂದ. ನನಗೆ ಇಷ್ಟವಾಗದೆ ಹೇಗೆ ತೆಗೆದುಕೊಳ್ಳಲಿ ತಾರಕ್ ಅಂದ್ಲು. ನಿಮಿಷಗಳು ಗಂಟೆಯಾಗುವುದಕ್ಕೆ ಸಮೀಪಿಸುತ್ತಿರುವಾಗ, ಡಾರ್ಲಿಂಗ್, ಇನ್ನೂ ನನ್ನಿಂದ ಆಗಲ್ಲ, ನಾನು ಅಲ್ಲಿ ಕುಳಿತುಕೊಳ್ಳುತ್ತೇನೆ, ನಿನಗೆ ಇಷ್ಟ ಬರುವಷ್ಟು ಹೊತ್ತು ನೋಡು ಎಂದು ಅಲ್ಲಿ ಪುರುಷರಿಗಾಗಿ ಕಾಯುವ ಸಲುವಾಗಿ ಇದ್ದ ಸೋಫಾದಲ್ಲಿ ಸೆಟಲ್ ಆದನು. ತಾರಕ್ ಹಾಗೆ ಹೋಗುತ್ತಿದ್ದಂತೆಯೇ ಅವನನ್ನು ನೋಡಿ ನಗುತ್ತಾ ಸೇಲ್ಸ್ ಗರ್ಲ್ ಕಡೆಗೆ ತಿರುಗಿ ಏನೋ ಹೇಳಿ ತನಗೆ ಬೇಕಾದ ರೇಂಜ್ನಲ್ಲಿ ಸೀರೆಗಳನ್ನು ತರಿಸಿ 5 ನಿಮಿಷಗಳಲ್ಲಿ ಒಂದೇ ಸೀರೆಯನ್ನು ಸೆಲೆಕ್ಟ್ ಮಾಡಿಕೊಂಡು ಬಿಲ್ ಕೂಡ ಅಲ್ಲಿಗೆ ಪೇ ಮಾಡಿಬಿಟ್ಟಳು. ಅದರ ನಂತರ ತಾರಕನ ಹತ್ತಿರ ಹೋಗಿ, ಹಲೋ ಮಿಸ್ಟರ್ ತಾರಕ್, ಇನ್ನು ನಡೆ ಹೊರಡೋಣ ಅಂದಳು. ತಾರಕ್ ಆಶ್ಚರ್ಯದಿಂದ, ಅದೇನೆ, ಇಲ್ಲಿಯವರೆಗೆ ನಾನು ಅಲ್ಲಿ ಇದ್ದರೆ 1 ಗಂಟೆ ಆದರೂ ಸೆಲೆಕ್ಟ್ ಮಾಡಲಿಲ್ಲ. ನಾನು ಇಲ್ಲಿಗೆ ಬಂದ 5 ನಿಮಿಷಗಳಲ್ಲಿಯೇ ನಿನಗೆ ಇಷ್ಟವಾದ ಡಿಸೈನ್ ಕಲರ್ನ ಸೀರೆ ಸಿಕ್ಕಿಬಿಡುತ್ತೇನು ಎಂದನು ಕಣ್ಣು ಮಿಟುಕಿಸಿ. ಏನು, ಒಂದು ಸಲ ಆ ಸೀರೆ ತೋರಿಸು ನೋಡಿ
ತೃಪ್ತಿ ಪಡುತ್ತೇನೆ ಎಂದನು ತಾರಕ್. ಆ ಅದು ಈಗಾಗಲೇ ಕೆಳಗೆ ಬಿಲ್ಲಿಂಗ್ ಸೆಕ್ಷನ್ಗೆ ಕಳುಹಿಸಿಬಿಟ್ಟಿದ್ದಾರೆ ಮತ್ತು ನಡೆ, ಮೊದಲು ಹೊರಡೋಣ, ಇನ್ನೂ ನಾನು ಫೋನ್ ಕೂಡ ತೆಗೆದುಕೊಳ್ಳಬೇಕು ಎಂದಳು. ಹಾಂ ನಡೆ ಎನ್ನುತ್ತಾ ಹೋಗುತ್ತಿರುವಾಗ ಡಿಸ್ಪ್ಲೇಯಲ್ಲಿ ಇಟ್ಟಿದ್ದ ಪಿಂಕ್ ಕಲರ್ ಹೆವಿ ಎಂಬ್ರಾಯ್ಡರಿ ಸ್ಟೋನ್ ವರ್ಕ್ನಲ್ಲಿ ಇದ್ದ ಸೀರೆ ತಾರಕ್ನ ಕಣ್ಣಿಗೆ ಬಿದ್ದು ಅವನನ್ನು ಅಲ್ಲೇ ನಿಲ್ಲುವಂತೆ ಮಾಡಿತು. ಮುಂದೆ ನಡೆಯುತ್ತಿದ್ದ ಸಾಹಿ ತಾರಕ್ ಬಾರದಿರುವುದನ್ನು ನೋಡಿ ಹಿಂದಕ್ಕೆ ತಿರುಗಿ, ಏನು ತಾರಕ್ ಅಲ್ಲಿಯೇ ನಿಂತು ಬಿಟ್ಟೆ, ನಡೆ ಎನ್ನುತ್ತಿದ್ದರೆ, ಇರು ಡಾರ್ಲಿಂಗ್, ಈ ಸೀರೆ ನೋಡು, ಸೂಪರ್ ಇದೆ ಅಲ್ವಾ, ಇದನ್ನು ತೆಗೆದುಕೋ, ನಿನಗೆ ತುಂಬ ಚೆನ್ನಾಗಿರುತ್ತೆ ಎಂದನು. ಸಾಹಿಗೂ ಆ ಸೀರೆ ಇಷ್ಟವಾಗಿ ಹತ್ತಿರ ಹೋಗಿ ನೋಡುತ್ತಾ ಸ್ವಲ್ಪ ಕೆಳಗೆ ಹೋಗಿ ಬಾರ್ಡರ್ನ ವರ್ಕ್ ನೋಡುವ ನೆಪದಲ್ಲಿ ಪ್ರೈಸ್ ಟ್ಯಾಗ್ ನೋಡಿದಳು. 250,000 ಪ್ರೈಸ್ ಟ್ಯಾಗ್. ಸಾಹಿ ಆ ಸೀರೆಯನ್ನು ಅರ್ಧ ನಿಮಿಷದಲ್ಲಿ ಬಿಡುವಂತೆ ಮಾಡಿತು. ಏನು ಸಾಹಿ, ನಿನಗೆ ಇಷ್ಟ ಆಗಲಿಲ್ವಾ ಎಂದನು ತಾರಕ್. ಈ ಡಿಸೈನ್ ಚೆನ್ನಾಗಿಲ್ಲ ತಾರಕ್, ನಡೆ ಎಂದು ಕರೆದುಕೊಂಡು ಹೋದಳು. ಆದರೆ ಆ ಸೀರೆಯನ್ನು ಮೊದಲು ನೋಡಿದಾಗ ಸಾಹಿಯ ಕಣ್ಣುಗಳಲ್ಲಿನ ಇಷ್ಟವನ್ನು ನೋಡಿದ ತಾರಕ್ ಪ್ರೈಸ್ ನೋಡಿ ಸೀರೆಯನ್ನು ಬಿಡುವುದನ್ನು ಗಮನಿಸಿ ಆ ಡಿಸೈನ್ ಅವಳಿಗೆ ಇಷ್ಟವಾಗದಿರಲು ಕಾರಣ ಆ ಸೀರೆಯ ಬೆಲೆ ಎಂದು ಅವನಿಗೆ ಅರ್ಥವಾಗಲು ನಿಮಿಷ ಹಿಡಿಯಲಿಲ್ಲ. ತಕ್ಷಣವೇ ಅವಳಿಗೆ ತಿಳಿಯದಂತೆಯೇ ಆ ಸೀರೆಯನ್ನು ಪ್ಯಾಕ್ ಮಾಡಿಸಿದನು. ಅದರ ನಂತರ ತಾರಕ್ ತೆಗೆದುಕೊಂಡ ಎಲ್ಲ ಡ್ರೆಸ್ಸಸ್ಗಳಿಗೆ ಆಕ್ಸೆಸರೀಸ್ ಎಲ್ಲದಕ್ಕೂ ಸೇರಿ 2 ಲಕ್ಷಗಳನ್ನು ಖರ್ಚು ಮಾಡಿ ಕ್ಲಾತ್ಸ್ ಸೆಕ್ಷನ್ನಿಂದ ಹೊರಗೆ ಬಂದರು. ನಂತರ ಮೊಬೈಲ್ ಸ್ಟೋರ್ಗೆ ಹೋಗಿ ತಾರಕ್ ಬ್ರ್ಯಾಂಡೆಡ್ ಮೊಬೈಲ್ಗಳನ್ನು ನೋಡುತ್ತಿದ್ದರೆ ಅವು ಬೇಡವೆಂದು ಹೇಳಿ ಆ ಹುಡುಗಿಗೆ ಮೊದಲು ಇದ್ದ ಸೇಮ್ ಮೊಬೈಲ್, ಸೇಮ್ ಬ್ರ್ಯಾಂಡ್, ಸೇಮ್ ಕಲರ್ ಫೋನ್ ತೆಗೆದುಕೊಂಡು ಬಿಲ್ ಮಾಡಿಸಿ ಅದಕ್ಕೆ ತಾರಕ್ ಕಾರ್ಡ್ ಕೊಡುತ್ತಿದ್ದರೆ ಬೇಡವೆಂದು ಹೇಳಿ ತನ್ನ ಬಳಿ ಇದ್ದ ಲಿಕ್ವಿಡ್ ಕ್ಯಾಶ್ ಕೊಟ್ಟು ಮೊಬೈಲ್ ಸ್ಟೋರ್ನಿಂದ ಹೊರಗೆ ಬಂದು ಬಿಟ್ಟರು. ಈ ಕತೆ ಇನ್ನು ಮುಂದುವರಿಯಲಿದೆ ಫ್ರೆಂಡ್ಸ್.